ನಮಸ್ಕಾರ ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರ ಫೋರ್ಮಾಟ್. ಯತ್ನಾಳ್ ಬನ ಸೈಲೆಂಟ್, ಮೃತ್ಯುಂಜಯ ಶ್ರೀಗಳು ವೈಲೆಂಟ್. ಯತ್ನಾಳ್ ನಿವಾಸ ಖಾಲಿ ಖಾಲಿ. ಯತ್ನಾಳ್ ಪರ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಬಿಸಿ ಚರ್ಚೆ. ಹೌದು, ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಯತ್ನಾಳ್ ಬಿಜೆಪಿಯಿಂದ ಎತ್ತಂಗಡಿ ವಿಷಯ ಇದೀಗ ದೊಡ್ಡ ಸದ್ದನ್ನೆಬ್ಬಿಸಿದೆ. ಹಿಂದೂ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಬೆನ್ನಲ್ಲೇ ಇದೀಗ ನಾನಾ ಚರ್ಚೆಗಳಿದ್ದಿವೆ. ಅನೇಕ ಕಡೆಗಳಲ್ಲಿ ಯತ್ನಾಳ್ ಬೆಂಬಲಿಗರು ಯತ್ನಾಳ್ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಇನ್ನು ಕೆಲ ಕಡೆಗಳಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ವಿಜಯಪುರದಲ್ಲಿ ರಾಜೀನಾಮೆ ಪರ್ವ ಮುಂದುವರೆದಿದೆ. ಯತ್ನಾಳ್ ಬಣ ಫುಲ್ ಸೈಲೆಂಟ್ ಆಗಿದ್ರೆ ಅತ್ತ ಕೂಡಲ ಸಂಗಮ ಶ್ರೀಗಳು ಇಂದು ಸಭೆ ನಡೆಸುತ್ತಿದ್ದಾರೆ. ಉಚ್ಚಾಟನೆ ಬೆನ್ನಲ್ಲೇ ಯತ್ನಾಳ್ ನಿವಾಸ ಖಾಲಿ ಖಾಲಿ ಹೊಡಿತಿದೆ. ಹಾಗಾದ್ರೆ ಯತ್ನಾಳ್ ಬೆಂಬಲಿಸುವ ನಾಯಕರ ಮುಂದಿನ ನಡೆ ಏನು? ಯತ್ನಾಳ್ ಪರ ಬ್ಯಾಟ್ ಬೀಸುತ್ತಿರುವ ಕೂಡಲ ಸಂಗಮ ಶ್ರೀಗಳ ನಡೆ ಯಾವ ರೀತಿ ಇರಲಿದೆ ಅದೆಲ್ಲವನ್ನ ಹೇಳ್ತೀನಿ ಈ ಸ್ಟೋರಿಯಲ್ಲಿ. ಬಸನಗೌಡ ಪಾಟೀಲ್ ಯತ್ನಾಳ್ ಇದೊಂದು ಹಿಂದೂ ಹುಲಿ ಅಬ್ಬರಿಸಲಿಕ್ಕೆ ನಿಂತರೆ ಸಾಕು, ಬಿಜೆಪಿಗರ ಬಾಯಿ ಬಂದಾಗಿ ಬಿಡುತ್ತೆ. ಹೀಗೆ ತಮ್ಮ ಖಡಕ್ ಮಾತಲ್ಲೇ ಎದುರಾಳಿಗಳಿಗೆ ಕೌಂಟರ್ ಕೊಡುತ್ತಿದ್ದ ಯತ್ನಾಳ್ಗೆ ಈಗ ತಮ್ಮ ಮಾತು ತಮಗೆ ಮುಳುವಾಗಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಈ ಬೆನ್ನಲ್ಲೇ ಯತ್ನಾಳ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಇವರ ಜೊತೆಗೆ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕೆಲ ನಾಯಕರು ಕೂಡ ಗಪ್ಚುಪ್ ಆಟ ನಡೆಸಿದ್ದಾರೆ. ಇದರ ನಡುವೆ ಕೂಡಲ ಸಂಗಮದ ಪಂಚಮಶಾಲಿ ಬಸವಜಯ ಮೃತ್ಯುಂಜಯ ಶ್ರೀಗಳು ಯತ್ನಾಳ್ ಪರ ಬ್ಯಾಟ್ ಬೀಸಿದ್ದಾರೆ. ಶ್ರೀಗಳು ಯಾವಾಗಲೂ ಯತ್ನಾಳ್ ಪರವಾಗಿ ಮಾತನಾಡುತ್ತಾ ಬಂದಿದ್ದಾರೆ. ಪಂಚಮಸಾಲಿ 2A ಮೀಸಲಾತಿ ಹೋರಾಟದ ಸಮಯದಲ್ಲೂ ಯತ್ನಾಳ್ ಶ್ರೀಗಳ ಜೊತೆ ಹೆಜ್ಜೆ ಹಾಕಿದ್ದರು. ಅವರ ಯಾವುದೇ ಸಭೆ ಸಮಾರಂಭಗಳಿಗೆ ಯತ್ನಾಳ್ ಆಗಲಿ ಶ್ರೀಗಳಾಗ್ಲಿ ಗೈರು ಹಾಜರಿ ಕಂಡು ಬಂದಿಲ್ಲ. ಹಾಗಾಗಿ ಇಂದು ಯತ್ನಾಳ್ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಉಚ್ಚಾಟನೆಯ ಶಿಕ್ಷೆ ಅವರಿಗೆ ತಾಗಿದೆ. ಹಾಗಾಗಿ ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರೆ ಶ್ರೀಗಳು. ಇದಕ್ಕೆ ಸಂಬಂಧಿಸಿದ ಸಭೆಯೊಂದನ್ನ ಇಂದು ಬೆಳಗಾವಿಯಲ್ಲಿ ಕರೆದಿದ್ದಾರೆ. ಅಲ್ಲಿ ಅನೇಕ ಪಂಚಮಸಾಲಿ ನಾಯಕರ ಅಭಿಪ್ರಾಯ ಪಡೆಯಲಿದ್ದಾರೆ. ಮುಂದೆ ಯತ್ನಾಳ್ ಅವರಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಮತ್ತು ಇನ್ನೂ ಹಲವಾರು ಆಯಾಮಗಳಲ್ಲಿ ಚರ್ಚೆಯನ್ನ ನಡೆಸಲಿದ್ದಾರೆ. ಶ್ರೀಗಳು ದಿಢೀರ್ ಸಭೆ ಕರೆದಿರುವುದು ಈಗ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ ಮತ್ತು ಬಿಜೆಪಿ ಪಕ್ಷಕ್ಕೂ ಒಂದು ಆತಂಕ ತಂದೊಡ್ಡಿದೆ. ಯತ್ನಾಳ್ ಹೇಳಿ ಕೇಳಿ ಪಂಚಮಸಾಲಿ ಸಮುದಾಯದ ಪ್ರಬಲ ಲೀಡರ್. ಹಾಗಾಗಿ ಆ ಭಾಗದಲ್ಲಿ ಲಿಂಗಾಯತ ವೋಟ್ ಬ್ಯಾಂಕ್ ಹರಿದು ಆ ಕಡೆ ಈ ಕಡೆ ಆದ್ರೆ ಮುಂದೇನು ಏನು ಎಂಬ ಪ್ರಶ್ನೆ ಬಿಜೆಪಿಗೂ ದೊಡ್ಡ ತಲೆನೋವಾಗಿದೆ. ಯತ್ನಾಳ್ ಬೆಂಬಲಿಸುವ ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಗ್ ಇನ್ನೂ ಅನೇಕರು ಕೂಡ ಉಚ್ಚಾಟನೆ ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ. ಹರಿಹರ ಶಾಸಕರೊಬ್ಬರು ಮಾತನಾಡಿ ನಾವು ಉಚ್ಚಾಟನೆ ರದ್ದತಿಗೆ ಮನವಿ ಮಾಡಲಿದ್ದೇವೆ ಎಂಬ ಮಾತುಗಳನ್ನಾಡಿದ್ದಾರೆ. ಆದರೆ ಬಹುತೇಕರು ಮೌನವನ್ನ ಮುರಿದಿದ್ದಾರೆ. ಇನ್ನು ಅವರ ಪಕ್ಷದ ಶಾಸಕ ಅರವಿಂದ್ ಬೆಲ್ಲದ್ ಯತ್ನಾಳ್ ಉಚ್ಚಾಟನೆ ಬಹಳ ದುಃಖ ತಂದಿದೆ ಎಂಬ ಮಾತನ್ನಾಡಿದ್ದಾರೆ. ಇನ್ನು ಬಸವರಾಜ ಬೊಮ್ಮಾಯಿ ನಾನು ವರಿಷ್ಠರೊಂದಿಗೆ ಚರ್ಚೆ ಮಾಡುತ್ತೇನೆ ಎಂದಿದ್ದಾರೆ. ಹೀಗೆ ಹಲವು ಮಜಲುಗಳಲ್ಲಿ ಯತ್ನಾಳ್ ಉಚ್ಚಾಟನೆ ಚರ್ಚೆಯನ್ನ ಹುಟ್ಟು ಹಾಕಿದೆ. ಯತ್ನಾಳ್ ಉಚ್ಚಾಟನೆಯಿಂದ ವಿಜಯಪುರ ನಗರದ ಮಂಡಲದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ವಿಜಯಪುರದ ಯತ್ನಾಳ್ ಅವರ ನಿವಾಸ ಇದೀಗ ಬಿಕೋ ಬಿಕೋ ಎನ್ನುತ್ತಿದೆ. ಉಚ್ಚಾಟನೆ ವಿಷಯ ತಿಳಿದಾಗ ದೆಹಲಿಯಲ್ಲೇ ಇದ್ದ ಯತ್ನಾಳ್ ಕೂಡ ರಾಜ್ಯಕ್ಕೆ ಬಂದಿದ್ದಾರೆ. ತಮ್ಮ ಅಸಮಾಧಾನವನ್ನ ಟ್ವೀಟ್ ಮೂಲಕವೇ ವ್ಯಕ್ತಪಡಿಸಿರುವ ಯತ್ನಾಳ್ ಆದರೆ ಮಾಧ್ಯಮದವರ ಮುಂದೆ ಬಂದು ಯಾವುದೇ ಹೇಳಿಕೆಯನ್ನ ಕೊಡುತ್ತಿಲ್ಲ. ಇದು ಕೂಡ ಯತ್ನಾಳ್ ನಡೆ ಏನಿರಬಹುದು ಎಂಬ ಪ್ರಶ್ನೆ ಇದೀಗ ಕಾಡುತ್ತಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.